ವಿದೇಶದಿಂದ ಬಂದಂತಹ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸಿದ ನಂತರ ಒಂದು ಘಟನೆ ನಡೆಯಿತು. ರೇಪ್ ಆರೋಪಿಯ ಸುತ್ತ ಮಹಿಳಾ ಅಧಿಕಾರಿಗಳಿದ್ದಿದ್ದು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ. ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಆಗ್ತಾರೆ ಪ್ರಜ್ವಲ್ ರೇವಣ್ಣ. ಎಸ್ಐಟಿ ಜೀಪ್ನಲ್ಲಿ ಮಹಿಳಾಧಿಕಾರಿಗಳ ಮಧ್ಯೆ ಅತ್ಯಾಚಾರದ ಆರೋಪಿಯನ್ನು ಕೂರಿಸಿಕೊಂಡು ಬರಲಾಗಿದೆ. ಮಹಿಳಾ ಇನ್ಸ್ಪೆಕ್ಟರ್, ಎಎಸ್ಐ, ಪಿಸಿಗಳಿದ್ದಂತಹ ಜೀಪ್ನಲ್ಲಿ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದ ಆರೋಪಿ ಇರುವಂತಹ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಬರೀ ಮಹಿಳಾಧಿಕಾರಿಗಳಿದ್ದಂತಹ ಸಾಮಾನ್ಯ ಜೀಪ್ನಲ್ಲಿ ಹಾಸನದ ಸಂಸದರನ್ನ ಕರೆತಂದಿದ್ದಾರೆ ಸಿಐಡಿ ಕಚೇರಿಗೆ. ಕಾರಣ, ಮೀಡಿಯಾಗಳು ಈ ಬೆಂಗಳೂರು ಏರ್ಪೋರ್ಟ್ ಸುತ್ತಲೂ ಕವರ್ ಆಗ್ತಾ ಇದ್ದ ಹಾಗೆ ಅವರ ಕಣ್ಣು ತಪ್ಪಿಸ್ಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಮಾಡಿರುವಂತಹ ಒಂದು ಪ್ಲಾನ್ ಇದು. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಡ್ರೈವರ್ ಒಬ್ಬರನ್ನ ಹೊರತುಪಡಿಸಿದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತಂದಂತಹ ಜೀಪಿನಲ್ಲಿದ್ದಂತಹ ಬಹುತೇಕರೆಲ್ಲರೂ ಕೂಡ ಮಹಿಳೆಯರೇ. ನೋಡಿ, ಒಟ್ಟು ಮುಂಬದಿ ಕೂಡ ಒಬ್ಬರಿದ್ದಾರೆ, ಅಕ್ಕಪಕ್ಕ ಮಹಿಳಾ ಅಧಿಕಾರಿಗಳಿರುವಂತಹದ್ದು, ಸಿಬ್ಬಂದಿಗಳಿರುವಂತಹದ್ದು, ಒಟ್ಟು 4-5 ಜನ ಮಹಿಳೆಯರು. ಅವರ ಮಧ್ಯೆ ಪ್ರಜ್ವಲ್ ರೇವಣ್ಣ ಅವರನ್ನ ನಿನ್ನೆ ಸಿಐಡಿ ಕಚೇರಿಗೆ ಕರೆತರುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ.